ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ತುಂಗಭದ್ರಾ ಜಲಾಶಯ ಇರುವಂತದ್ದು ಕಳೆದ ವರ್ಷ ಬರಗಾಲದಿಂದಾಗಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರಲಿಲ್ಲ. ಹೀಗಾಗಿ ಕಳೆದ ಬೇಸಿಗೆಯಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗಾಗಿ ಸಾಕಷ್ಟು ಜನರು ಪರಿಪಾಟಲು ಅನುಭವಿಸಿದ್ರು. ಆದರೆ ಈ ಬಾರಿ ಮಲೆನಾಡಿನಲ್ಲಿ ಸುರಿದಂತ ಉತ್ತಮ ಮಳೆಗೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇದು ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಈ 4 ಜಿಲ್ಲೆಯ ಜನರ ಸಂತಸಕ್ಕೂ ಕೂಡ ಹೆಚ್ಚಾಗಿತ್ತು. ಆದರೆ ಸಂತಸ ಇದೀಗ ಬಹಳಷ್ಟು ದಿನ ಉಳಿತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ತುಂಡಾಗಿ ಹೋಗಿರುವಂಥದ್ದು. ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿದ್ದೇವೆ. ನಾವು ನೋಡಬಹುದು ತುಂಗಭದ್ರಾ ಜಲಾಶಯಕ್ಕೆ ಒಟ್ಟು 32 ಕ್ರಸ್ಟ್ ಗೇಟ್ಗಳಿರುವಂಥದ್ದು. ಆ ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟ್ ಚೈನ್ ಕಳೆದ ರಾತ್ರಿ 11 ಗಂಟೆಗೆ ಚೈನ್ ಡಿ ಲಿಂಕ್ ಆದ ಪರಿಣಾಮವಾಗಿ ಅದು ಕೊಚ್ಕೊಂಡು ಹೋಗಿರುವಂಥದ್ದು. ನಾವು ಬೇರೆ ಕಡೆ ಗೇಟ್ಗಳನ್ನ ನೋಡಿದ್ರೆ 19ನೇ ಗೇಟ್ನಿಂದ ಮಾತ್ರ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಯಾವುದೇ ಅಲ್ಲಿ ಗೇಟ್ಗಳು ಕಾಣಿಸ್ತಾ ಇಲ್ಲ, ಬದಲಾಗಿ ಅದು ಕೊಚ್ಕೊಂಡು ಹೋಗಿದೆ. ಅದು ಗೇಟ್ ಎಲ್ಲಿದೆ ಅನ್ನೋದು ಕೂಡ ಇನ್ನೂವರೆಗೂ ಮಾಹಿತಿ ಇಲ್ಲ. ಇದರ ಪರಿಣಾಮವಾಗಿ ಅಂತಂದ್ರೆ ಒಂದೇ ಗೇಟ್ ಇಂದ ಸರಿಸುಮಾರು 35,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂತದ್ದು. ಇದರ ಪರಿಣಾಮವಾಗಿ ಅಂತಂದ್ರೆ ಈ ಗೇಟ್ ಅನ್ನ ರಿಪೇರಿ ಮಾಡ್ಬೇಕಂತಂದ್ರೆ ಡ್ಯಾಮ್ನ ಖಾಲಿ ಮಾಡ್ಬೇಕಂತ ಅನಿವಾರ್ಯತೆ ಇದೀಗ ನಿರ್ಮಾಣವಾಗಿರುವಂತದ್ದು. ಸರಿಸುಮಾರು 60ರಿಂದ 65 TMC ನೀರನ್ನ ಖಾಲಿ ಮಾಡಿದ ನಂತರವಷ್ಟೇ ಈ ಗೇಟ್ ಅನ್ನ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಇನ್ನು ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದ ನೀರನ್ನ ಹೊರಬಿಡಲಾಗ್ತದೆ ಅಂತ ಮಾಹಿತಿ ತಿಳಿತಾ ಇದ್ದಂತೆ ಸಾಕಷ್ಟು ಜನರು ಈ ಡ್ಯಾಮಿನ ಮುಂಭಾಗದಲ್ಲಿ ಬಂದಿರುವಂತದ್ದು. ಡ್ಯಾಮಿನ ಮುಂಭಾಗದಲ್ಲಿ ಒಂದು ಕಿರು ಸೇತುವೆ ಇದೆ. ಆ ಸೇತುವೆ ಬಳಿ ಸಾಕಷ್ಟು ಜನರು ಬಂದಿದ್ದಾರೆ. ಕೆಲವರು ಆತಂಕದಿಂದ ಬಂದ್ರೆ, ಇನ್ನು ಕೆಲವರು ಈ ಕುತೂಹಲದಿಂದ ಬಂದಿರುವಂತದ್ದು. ಬಂದು ಡ್ಯಾಮಿನ ಮುಂಭಾಗದಲ್ಲಿ ಫೋಟೋಗಳನ್ನ ತೆಗೆಸುವಂಥದ್ದು ಮತ್ತು ಆತಂಕದಿಂದ ನೋಡುವಂತ ಒಂದು ಕೆಲಸವನ್ನು ಕೂಡ ಈ ಅನೇಕ ಜನರು ಮಾಡ್ತಾ ಇರುವಂತದ್ದು. ಇನ್ನು ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದು ಈ ಭಾಗದ ರೈತರ ಒಂದು ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಈ ಗೇಟ್ ಕಿತ್ಕೊಂಡು ಹೋಗ್ಲಿಕ್ಕೆ ಪ್ರಮುಖ ಕಾರಣ ಏನಂತ ಸರ್? ಪ್ರಮುಖ ಕಾರಣ ತುಂಗಭದ್ರಾ ಬೋರ್ಡು ಏನು ಅಧಿಕಾರಿಗಳು ಈ ಡ್ಯಾಮ್ ಟೋಟ್ಲಿ ಕಂಟ್ರೋಲ್, ತುಂಗಭದ್ರಾ ಡ್ಯಾಮ್ ಬೋರ್ಡ್ ಕಂಟ್ರೋಲು ಅದು. ಯಾಕಂದರೆ ಇವರೆಲ್ಲರೂ ಕೂಡ ಅಧಿಕಾರಿಗಳು MD ಆಮೇಲೆ ಇರುವಂಥ ಸೆಕ್ರೆಟರಿ ಎಲ್ಲರೂ ಕೂಡ ಹೈದ್ರಾಬಾದ್ನಾಗ ಇರ್ತಾರೆ. ಅವರು ಸರಿಗೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಅಂತೇಳಿ ನಮ್ಗೆ ಅನುಮಾನ ಬರ್ತದೆ. ಒಟ್ಟಾರೆ ಏನಪ್ಪ ಅಂದರೆ ಇವತ್ತು ನಮ್ಮ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ರೈತರಿಗೆ ಇವತ್ತು ವಿಷಾದವಾದಂಥ ವಿಷಯ ಮತ್ತು ದುಃಖವಾದಂಥ ವಿಷಯ. ಇವತ್ತು ನಮ್ಮ ಡ್ಯಾಮ್ ತುಂಬೈತೆ ಅಂತೇಳಿ ನಾವು ಖುಷಿಯಲ್ಲಿದ್ದರೆ ಇವತ್ತು 62 TMC ನೀರು ಹೊರಗೆ ಬಿಟ್ಟರೆ ಮಾತ್ರ ಇವತ್ತು ಆ ಕ್ರಸ್ಟ್ ಗೇಟ್ ರಿಪೇರ್ ಮಾಡೋಕ್ಕೆ ಸಾಧ್ಯ. ನೀವು ಎದಕ್ಕೆ ಬಂದಿರೋದು ಇಲ್ಲಿ? ಎದಕ್ಕೆ ಬಂದಿರೋ ನೋಡ್ಲಿಕ್ಕೆ? ನೋಡಕ್ಕೆ ಬಂದಿವಿ ಸರ್. ಡ್ಯಾಮ್ ಏನೋ ಫುಲ್ ಆಗಿ ಇದು ಬ್ರಿಡ್ಜ್ ಹೋಗಿತ್ತಂದ್ರು, ಅದಕ್ಕೋಸ್ಕರ ನೋಡಕ್ಕೆ ಬಂದಿದ್ದೀವಿ. ಇದು ಯಾವ ಥರ ಆಗಿತ್ತಂತ ನಾವು ನಮಗೆ ಕನ್ಫ್ಯೂಸ್ ಆಗಿತ್ತು. ಅದಕ್ಕೋಸ್ಕರ ನೋಡಲಿಕ್ಕೆ ಬಂದಿದ್ದೀವಿ. ಎಲ್ಲರೂ ಭಾಳ ಮಂದಿ ಭಾಳ ಸಂಕಟದಾಗದಿರ, ಅದಕ್ಕೋಸ್ಕರ ನೋಡೋಕ್ಕಾಗಿ ಬಂದಿದ್ದೀವಿ ಸರ್. ಜನರಿಗೆ ಆತಂಕದ ಸುತ್ತಮುತ್ತ ಜನರಿಗೆ? ಹೌದು ಸರ್, ಸುತ್ತಮುತ್ತ ಜನರಿಗೆ ಆಗಿ ನಮ್ಮವರು ಸಿರುಗುಂಪದಾಗ ಆಗಿದ್ರು ಸರ್. ಅಲ್ಲೇನು ಗಾಡ್ರಿ ಇದಾಗೈತೆ, ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು ಸರ್, ಈ ಥರ ಆಗಿತ್ತು ಅಂತ. ಅದಕ್ಕೋಸ್ಕರ ನೋಡೋಕ್ಕೆ ಬಂದಿದ್ದೀವಿ ಸರ್. ಸರ್, ಈಗ ಡ್ಯಾಮ್ನಿಂದ ನೀರು ಬಿಡ್ತಾ ಇದ್ದಾರೆ, ಯಾವ ಥರ ಆತಂಕ ಇದೆ ನಿಮಗೆಲ್ಲ? ಮುಂದಿನ ಬೆಳೆಗೆ ಅಡ್ತಾರ ಆಗ್ತೈತೆ ರೀ. ಈಗ 2 ಬೆಳೆ ಬರ್ತಾವಂತ ಆಸೆ ಇತ್ತು ರೀ. ಈಗ ಒಂದೇ ಬೆಳೆ ಬರೋದು ಕಷ್ಟ ಐತೈತಿ, ರೈತರ ಆತಂಕದಲ್ಲಿ ಇದ್ದಾರೆ. ಈಗ ನದಿ ಪಾತ್ರ ಜನರಿಗೆ ಏನಾದ್ರು ಸಮಸ್ಯೆ ಆಗ್ತದ? ಮತ್ತು ಹೆಚ್ಚು ನೀರು ಬಿಟ್ಟರೆ ಸಮಸ್ಯೆ ಆದ್ರೆ ಆಗ್ಬೋದು ರೀ. ಗೇಟ್ಗಳು ಹೆಚ್ಚು ಎತ್ತಿದ್ರೆ ಇಷ್ಟಂತೂ ನಮ್ಮ ನದಿ ಇದು ಇಲ್ಲಿನ ಜನರ ಆತಂಕ ಇರುವಂತದ್ದು. ಯಾಕಂತಂದ್ರೆ ಹೆಚ್ಚು ನೀರು ಬಿಟ್ರೆ ಕೃಷಿ ಜಮೀನುಗಳಿಗೆ ನೀರು ನುಗ್ತದೆ. ಜೊತೆಗೆ ಏನಂತಂದ್ರೆ ಕೆಲ ಗ್ರಾಮಗಳ ಜನರಿಗೂ ಕೂಡ ಆತಂಕ ಆಗ್ತದೆ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಗೇಟ್ ರಿಪೇರಿ ಮಾಡಬೇಕು ಅನ್ನೋ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು.